ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 584. ಇವತ್ತಿನ ಕತೆ ಧರ್ಮರಾಯನ ಗರ್ವಭಂಗ. ಯಾವುದು? ಧರ್ಮರಾಯನ ಗರ್ವಭಂಗ. ಯಾರು ಧರ್ಮರಾಯ? ಧರ್ಮರಾಯ ಪಾಂಡುರಾಜನ ಹಿರಿಯ ಮಗ. ಪಾಂಡವರಲ್ಲಿ ಮೊದಲನೇವನೇ, ಅವನೇ ಧರ್ಮರಾಯ. ಈಗ ಧರ್ಮರಾಯ ರಾಜಸೂಯಾಗ ಮಾಡ್ತಾ ಇದ್ದಾನೆ. ಯಾಕೆ? ಪಾಂಡುರಾಜನಿಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ ಅಂತ ನಾರದ ಮುನಿಗಳು ಹೇಳಿದಾಗ, ನಾರದ ಮುನಿಗಳ ಸಲಹೆಯಂತೆ ಪಾಂಡುರಾಜ ಶಾಶ್ವತವಾಗಿ ಸ್ವರ್ಗದಲ್ಲೇ ಇರಬೇಕು. ಹಾಗಾಗಿ ಅಷ್ಟು ಪುಣ್ಯ ಸಂಪಾದನೆ ಮಾಡಬೇಕು, ಮಕ್ಕಳು ಅವನಿಗೆ ದಾರಿ ಎರಿಬೇಕು ಅಂಥೇಳಿ ರಾಜಸೂಯಾಗವನ್ನು ಕೈಗೊಂಡ. ಕೃಷ್ಣನ ಅನುಗ್ರಹ ಇದೆ. ಶೂರರಾದ 4 ಜನ ತಮ್ಮಂದರಿದ್ದಾರೆ. ಹಾಗಾಗೇನಾಯಿತು, 4 ಜನ ಭೀಮ, ಅರ್ಜುನ, ನಕುಲ ಸಹದೇವರು 4 ದಿಕ್ಕು ಹೋಗಿ ರಾಜರುಗಳನ್ನೆಲ್ಲ ಗೆದ್ದು ಕಪ್ಪ ಕಾಣಿಕೆ ತಂದು ಹಾಕಿಬಿಟ್ರು. ರಾಕ್ಷಸ ಶಿಲ್ಪಿ ಮಯ ಏನು ವಿಶಾಲವಾದಂಥ ಈ ಯಾಗ ಮಂಟಪವನ್ನು, ಅರಮನೆಯನ್ನು ರಚಿಸಿಕೊಟ್ಟುಬಿಟ್ಟ. ವೇದವ್ಯಾಸರೇ ಮುಂದೆ ನಿಂತಿದ್ದಾರೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ವಿದುರ ಇದ್ದಾನೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳು ಆಯಿತು. ವೈಭವದಿಂದ ರಾಜಸೂಯಾಗ ನಡೆಯಿತು. ಋಷಿಮುನಿಗಳು ಬಂದಿದ್ದಾರೆ, ಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಬಂದಿದ್ದಾರೆ, ನೋಡಲಿಕ್ಕೆ ಪ್ರಜೆಗಳು ಬಂದಿದ್ದಾರೆ. ಆಹಾ, 2 ಕಣ್ಣು ಸಾಲು ಹೋಮ ಹವನ ಪೂಜೆ ಪುರಸ್ಕಾರ. ಆ ಯಾಗದ ಹೊಗೆ ಇಡೀ ಹಸ್ತಿನಾವತಿ ತುಂಬ, ಇಂದ್ರಪ್ರಸ್ಥ ತುಂಬ ತುಂಬಿಟ್ಟಿದೆ. ಇಂದ್ರಪ್ರಸ್ಥದಲ್ಲಿ ಯಾಗ ಮಾಡಿ ಸರಿ, ಪ್ರತಿದಿನವೂ ಲಕ್ಷ ಬ್ರಾಹ್ಮಣರುಗಳಿಗೆ ಭೋಜನ, ರುಚಿಯಾಗಿರೋದು. ಜೊತೆಗೆ ಹೊಟ್ಟೆ ಬಿರಿಯುವ ಊಟ, ಕೈ ತುಂಬ ದಾನ ಧರ್ಮ ದಕ್ಷಿಣೆಗಳು. ಆ ಯಾಗ ಮುಗಿತು. ಕೊನೆಯ ದಿನ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಿ ಯಾಗ ಮುಗೀತು ಅಂತೇಳಿ ಘೋಷಣೆ ಮಾಡ್ದ. ನನ್ನ ಜನ್ಮ ಸಾರ್ಥಕ ಆಯಿತು ಅಂತ. ದೇವೇಂದ್ರ ಬಂದು, ನೋಡಪ್ಪ, ಶಾಶ್ವತ ಏನದು ನಿಮ್ಮ ಪಾಂಡುರಾಜನಿಗೆ ಏನು ಸ್ವರ್ಗ ಸಿಕ್ಕಿದೆ, ಶಾಶ್ವತವಾಗಿ ಇಲ್ಲೇ ಇರ್ತಾನೆ ಅಂತ ಹೇಳ್ಬಿಟ್ಟ. ಸರಿ, ಭಾಳ ಸಂತೋಷ ಆಯ್ತು. ಬಂದವರೆಲ್ಲ ರಾಜರುಗಳಿರ್ಬೋದು, ಋಷಿಮುನಿಗಳಿಗೆ ಆಶೀರ್ವಾದ ಮಾಡಿದರು, ಹಾರಿಸಿದ್ರು. ಭಾಳ ಚಂದ ಆಯಿತು ಅಂತ ಹೊಗಳ್ತಾ ಇದ್ದಾರೆ. ಹಾಗೆ ಬ್ರಾಹ್ಮಣರು ಬಂದವರು, ಇಂಥ ಯಾಗ ಇನ್ನು ನಡೆದಿರಲಿಲ್ಲ, ಮುಂದೆ ನಡೆಯಲ್ಲ, ನಿನ್ನ ಧರ್ಮಾತ್ಮ ಇಲ್ಲ, ನಾವು ನೀನು ಹಾಕದಂಥ ಊಟ ಕೊಟ್ಟ ದಾನ ಧರ್ಮದಿಂದ ಸಂತೃಪ್ತವಾಗಿದ್ದೀವಿ, ಶುಭವಾಗಲಿ ಅಂತ ಹಾರೈಸಿ ಹೋಗಿದೆ. ಬ್ರಾಹ್ಮಣರು ಲಕ್ಷ ಸಂಖ್ಯೆಯಲ್ಲಿ ಬಂದು ಸುಗ್ರಾಸ ಭೋಜನವನ್ನು ಮಾಡಿ ವಾರಗಟ್ಟಲೆ, ಜೊತೆಗೆ ದಕ್ಷಿಣೆಯನ್ನು ದಾನವನ್ನು ಪಡೆದು ಹೋಗಬೇಕು ಹಾರೈಸಿದಲ್ಲ. ಧರ್ಮರಾಯನಂತ ಮನಸ್ಸಿನಲ್ಲಿ ಒಂದು ಸಣ್ಣದಾಗಿ ಅಹಂಕಾರ ಬಂದ್ಬಿಡ್ತಾರೆ. ನಾನೆಂಥ ಭಾಗ್ಯವಂತ, ಎಂಥ ಅದೃಷ್ಟವಂತ, ಇಷ್ಟು ಜನ ಬ್ರಾಹ್ಮಣರುಗಳಿಗೆ ಸಮಾರಾಧನೆ ಮಾಡಿಸಿದ್ದೀನಿ, ದಾನ ಮಾಡಿದ್ದೀನಿ ಅಂತ. ಇದು ನಮ್ಮ ಕೃಷ್ಣನಿಗೆ ಗೊತ್ತಾಗ್ಬಿಡ್ತು. ಛೇ, ಧರ್ಮರಾಯನಂತಹವನಿಗೆ ಈ ಥರ ಅಹಂಕಾರ ಮೊಳಕೆ ಹೊಡಿಬಾರ್ದು. ಇದನ್ನು ಮೊಳಕೆಯಲ್ಲೇ ಚಿವುಟಬೇಕು ಅಂಥೇಳಿ ಅವನು ಸಹಿತ, ಧರ್ಮರಾಯ ಯಾಗ ಬಹಳ ಚೆನ್ನಾಗಾಯಿತು ನೋಡು, ಎಲ್ಲ ರಾಜರುಗಳು ಹೊಗಳಿದ್ದಾರೆ, ಋಷಿಮುನಿಗಳು ಹೋಗಿದ್ದಾರೆ ನೋಡು, ಬ್ರಾಹ್ಮಣರಂತೂ ನೀನು ಹಾಕಿದಂಥ ಈ ಸಮಾರಾಧನೆ ದಾನ ಧರ್ಮದಿಂದ ಸಂತುಷ್ಟರು ಹಾರೈಸಿದ್ದಾರೆ ನೋಡು. 4 ಜನ ತಮ್ಮಂದರಿದ್ದಾರೆ, ನಿನಗೇನು ತೊಂದರೆ ಆಗದೆ ಇದ್ದ ಹಾಗೆ. ಒಬ್ಬೊಬ್ಬರು ಏನು ಹೇಳ್ತೀವಿ. ಅದರಲ್ಲೂ ಭೀಮಾರ್ಜುನರು ಜವಾಬ್ದಾರಿ ತೊಗೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ದಿಗ್ವಿಜಯ ಮಾಡ್ಕೊಂಬಂದರು 4 ಜನ ಸೇರಿ. ಭಾಳ ಚಂದ ಆಯ್ತಪ್ಪ. ನೋಡು ಅಂದಾಗ, ಕೃಷ್ಣ ನೀನು ಇದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ, ನೀನು ಅನುಗ್ರಹ ಅಂತ ಹೇಳಿ ಕೃಷ್ಣನಿಗೆ ಈತ ಎಲ್ಲ ಅರ್ಪಿಸ್ಬಿಟ್ಟ ಧರ್ಮರಾಯ. ಆಯ್ತಪ್ಪ ಧರ್ಮರಾಯ, ಈಗ ನನಗೊಂದು ಆಸೆ ಇದೆ. ನಾನು ನಿನ್ನ ಜೊತೆ ಯಾಗದಲ್ಲಿ ಇಷ್ಟೆಲ್ಲ ದಿನ ಇದ್ದು ಬಿಟ್ಟಿದ್ದೆ. ನಾನೊಂದಿಷ್ಟು ಪ್ರವಾಸ ಮಾಡಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು, ಹಾಗೆ ಪಾತಾಳಕ್ಕೆ ಹೋಗಿ ಬಲೀಂದ್ರನೊಂದ್ಸಲಿ ನೋಡ್ಕೊಂಬರ್ಬೇಕು ಅನ್ಸಿದೆ, ಹೊರಡ್ತೀನಿ. ಅಯ್ಯೋ ಕೃಷ್ಣ ತಡಿ, ನಾನು ಬರ್ತೀನಿ, ಇಂಥ ಅವಕಾಶ ಬಿಡೋದುಂಟು, ನಾನು ಬರ್ತೀನಿ ನಡಿ ಅಂತ. ಅಯ್ಯೋಯ್ಯೋ, ನೀನು ಬಂದರೆ ಏನಾಗುತ್ತೆ, ಎಲ್ಲ ಕಡೆಗೂ ಭಾಳ ಗೌರವ ಕೊಡ್ತಾರೆ. ಯಾಕೆ? ನೀನು ಅಖಂಡ ಭೂಮಂಡಲಕ್ಕೆ ಒಡೆಯ. ಈಗ ದೇವಲೋಕಕ್ಕೆ ದೇವೇಂದ್ರ ಹೇಗೆ ಒಡೆಯನೋ, ಭೂಲೋಕಕ್ಕೆ ನೀನೇ ಈಗ ಒಡೆಯ, ಪಾತಾಳೋಕಕ್ಕೆ ಬಲೀಂದ್ರ, ನೀನೇ ಇಲ್ಲಿಗೆ ಭೂಮಿಗೆ ಇಂದ್ರ ಕಡೆಯ. ನಡಿ ಹೋಗೋಣ, ಎಲ್ಲ ಕಡೆ ಗೌರವ ಸಿಗತ್ತೆ ಅಂತ. ದೇವೇಂದ್ರ ನೀನು ಸ್ವರ್ಗಕ್ಕೆ ಹೋದರೆ ತನ್ನ ಸಿಂಹದ ಅರ್ಧ ಭಾಗವನ್ನು ಬಿಟ್ಟುಕೊಟ್ಟು ಕೂಡಿಸ್ಕೊಂಡು ರಂಬೆ ಉಸಿರು ನೃತ್ಯವನ್ನು ಮಾಡಿಸಿ ನಿಂಗೆ ಸಂತೋಷ ಪಡಿಸ್ತಾನೆ ಅಂತೆಲ್ಲ ಹೊಗಳಿಬಿಟ್ಟ. ಸರಿ, ಹೋಗೋಣ ಅಂತ ಹೋದ್ರು. ಎಲ್ಲ ಕಡೆ ತೀರ್ಥಯಾತ್ರೆ ಮಾಡ್ಕೊಂಡು ಪಾತಾಳೋಕಕ್ಕೆ ಬಂದರು. ಇಲ್ಲೇನಾಗಿದೆ, ಬಲೀಂದ್ರ ರಾಕ್ಷಸನಾದರೂ ಸಹಿತ ಮಹಾದಾನಿ. ಏನು ಮಾಡಿದ್ದಾನೆ, ಬಲೀಂದ್ರನಿಗೆ 3 ಹೆಜ್ಜೆ ಜಾಗ ಕೊಡ್ತೀನಿ ಅಂದಾಗ ಬಲೀಂದ್ರ 2 ಹೆಜ್ಜೆಯಲ್ಲಿ ಏನು ಮಾಡಿದ್ದಾನೆ, ಭೂಮಿ ದೇವಲೋಕ ಎಲ್ಲ ಅಳೆದು ಬಿಟ್ಟಿದ್ದ. 3ನೇ ಹೆಜ್ಜೆ ಎಲ್ಲಿ ಇಡ್ಲಿ ಇಂದ ಕೊನೆಗೆ ಗೊತ್ತಾಯ್ತು, ಇವನೇ ಭಗವಂತ ಶ್ರೀ ವಿಷ್ಣು ಅಂತೇಳಿ ನನ್ನ ತಲೆ ಬೇಡೋನಿದ್ದ, ತಲೆ ಮೇಲಿಟ್ಟು ಅವನು ಪಾತಾಳೋಕಕ್ಕೆ ತಳ್ಳಿಬಿಟ್ಟಿದ್ದ.
ನಿನಗೇನು ವರ ಬೇಕು ಅಂತ ಕೇಳಿದ್ರೆ ವಾಮನನಾಗಿ ಬಂದಂಥ ವಿಷ್ಣು ತ್ರಿವಿಕ್ರಮನು ಬೆಳೆದು ಇಷ್ಟೆಲ್ಲ ಮಾಡಿದ್ದ. ಆತ ಯಾವಾಗಲೂ ಸದಾ ನಿನ್ನ ಜೊತೆ ಇರಬೇಕು ಅಂತ ಯೋಚನೆ ಮಾಡಬೇಡ, ನಾನು ನಿನ್ನ ಮನೆ ಬಾಗಿಲು ಕಾಯ್ಕೊಂಡಿರ್ತೀನಿ, ಭಕ್ತನಿಗೆ ಯಾವತ್ತೂ ಸಹಿತ ಭಗವಂತ ಅಧೀನ ಅಂತ ಹೇಳಿಬಿಟ್ಟಿದ್ದ. ಈಗ ವಾಮನ ಅಥವಾ ತ್ರಿವಿಕ್ರಮ ಬಲೀಂದ್ರನ ಅರಮನೆಯನ್ನು ಕಾವಲು ಕಾಯ್ಕೊಂಡಿದ್ದಾನೆ. ಧರ್ಮರಾಯ ಕೃಷ್ಣರು ಹೋದಾಗ ಎದುರು ಸಿಕ್ಕಿದ್ದೇ ಬಲೀಂದ್ರ ಕಾಯ್ತಾ ಇದ್ದಾನಲ್ಲ ವಾಮನ. ಏನಾಗಬೇಕು ಅಂತ ಹೇಳಿ ಬನ್ನಿ ಅಂತ ಅವರಿಗೆ ಕುಶಲೋಪರಿ ವಿಚಾರಿಸಿ ಅವರಿಗೆ ಅರ್ಘ್ಯಪಾದಿಗಳು ಕೊಟ್ಟು ಗೌರವಿಸಿ ಹೇಳ್ದೆ ಏನಾಗಬೇಕು ಅಪ್ಪಣೆ ಮಾಡಿ. ಕೃಷ್ಣ ಹೇಳ್ದ, ನೋಡು ವಾಮನ, ಈತ ಯಾರು ಅಂದ್ಕೊಂಡಿದ್ಯಾ? ಧರ್ಮರಾಯ. ಇವನ ಕೀರ್ತಿ 3 ಲೋಕ ಕಬ್ಬಿಟ್ಟಿದೆ. ರಾಸುಯಾಗ ಮಾಡ್ತಾ ಅಪಾಪ ಏನು ಹೇಳ್ತೀಯ? ಹಿಂದೆ ಯಾರು ಮಾಡಿಲ್ಲ, ಮುಂದೆ ಮಾಡಲ್ಲ. ಲಕ್ಷ ಬ್ರಾಹ್ಮಣರಿಗೆ 1 ವಾರಗಳ ಕಾಲ ಏನು ಸಮಾರಾಧನೆ ಏರ್ಪಡ್ತಿದ್ದಾನೆ. ಕೈ ತುಂಬ ದಾನ ಧರ್ಮ ದಕ್ಷಿಣೆ ಕೊಟ್ಟಿದ್ದಾನೆ. ದೇವೇಂದ್ರನು ಇವನನ್ನು ಗೌರವಿಸಿ ಅರ್ಧ ಸಿಂಹಾಸನ ಕೊಟ್ಟು ಗೌರವಿಸ್ತಾನೆ. ಇಂಥವನೀಗ ಯಾರನ್ನ ನಿಮ್ಮ ರಾಜ ಬಲೀಂದ್ರ ನೋಡಕ್ಕೆ ಬಂದಿದ್ದಾನೆ, ಹೇಳು ಅವನಿಗೆ ಇಲ್ಲಿ ಗೌರವಿಸಲ್ಲಿ ಅಂತ. ಆಯಿತು, ಹಾಗೆ ಮಾಡ್ತೀನಿ ಅಂತೇಳಿ ನೀವು ಇಲ್ಲೇ ಇರಿ ಅಂತೇಳಿ ಸೀದಾ ಅರಮನೆ ಒಳಗೆ ಬಂದ. ಬಲೀಂದ್ರ ಕೂತಾಗ, ಬಲೀಂದ್ರ ಹೀಗಾಗಿದೆ, ಧರ್ಮರಾಜ ಬಂದಿದ್ದಾನೆ, ಅವನೇನೇನು ಕೃಷ್ಣ ಹೇಳಿದ್ನೋ ಅದನ್ನೆಲ್ಲ ಹೇಳಿಬಿಟ್ಟ. ಬಲೀಂದ್ರನಿಗೆ ಕೋಪ ಬಂದುಬಿಡ್ತು. ಏನ ಧರ್ಮರಾಜ ಬಂದಿದ್ದಾನ? ಮಹಾ ನೀಚ ಪಾಪಿ. ಏನು ಹೇಳಿದ್ರಿ? ಲಕ್ಷ ಬ್ರಾಹ್ಮಣರಿಗೆ ವಾರಗಟ್ಟಲೆ ಸಮಾರಾಧನೆ ಮಾಡಿಸಿ ದಾನ ಕೊಟ್ನೋ? ಛೀ ಸುಡು. ಯಾರಾದರೂ ಬ್ರಾಹ್ಮಣರಾದವರು ಲಕ್ಷ ಸಂಖ್ಯೆಯಲ್ಲಿ ಬಂದು ಇವ್ರ ಮನೆಗೆ ಅನ್ನಕ್ಕೆ ಗತಿ ಇಲ್ಲದೆ ಬಿದ್ದಿರ್ತಾರ. ಅವ್ರು ನಿಜವಾದ ಬ್ರಾಹ್ಮಣರು ಅಲ್ಲ. ಅವ್ರಿಗೆ ದಾನ ಧರ್ಮ ಕೊಟ್ಟು ಅವ್ರ ವರ್ಷ ಆಶೀರ್ವಾದ ತೊಗೊಂಡ್ರೆ ಅವ್ನಿಗೆ ಯಾವ ಪುಣ್ಯವೂ ಸಿಗಲ್ಲ. ಇಂಥ ಸ್ಥಿತಿಲಿ ಈ ಧರ್ಮರೇ ನೋಡಬಾರ್ದು, ಹೊರದಬ್ಬ ಅವನಿಗೆ ಒಳಗಡೆ ಬಿಡಬೇಡ ಅಂತ ಬೈಕ್ ಕಳಿಸ್ಬಿಟ್ಟ. ಬಂದ ಸೀದಾ ವಾಮನ ಹಾಗೆ ಮುಖ ಒಳಗಿಸ್ಕೊಂಡು, ಇಲ್ಲಪ್ಪ ಬಲೀಂದ್ರ ಬಿಡಲಿಲ್ಲ, ಎಷ್ಟಾದರೂ ರಾಕ್ಷಸ ಅವನ ಗುಣ ಎಲ್ಲಿ ಬಿಡ್ತಾನೆ, ನಿಮ್ದೆಲ್ಲ ಮಹಾಮಹಿಮರು ನಿಮ್ಗೆ ಗೊತ್ತೇ ಆಗಲ್ಲ ಅಂದ್ಬಿಟ್ಟ. ಆಯ್ತಪ್ಪ, ಏನು ಹೇಳ್ದ? ಯಾಕೆ ಬಿಡಲಿಲ್ಲ? ಯಾಕೆ ನೋಡೋಕೆ ಇಷ್ಟಪಟ್ಟು? ಇಲ್ಲಪ್ಪ ಅವ್ನು ಧರ್ಮರಾಯನ ಮುಖ ನೋಡೋಕೆ ಇಷ್ಟಪಡಲ್ಲ ಅಂತ. ಅಲ್ಲಪ್ಪ ಮತ್ತೆ ನಾ ಹೇಳಿದ್ದೆಲ್ಲ ಹೇಳಿದೋ ಇಲ್ಲ? ಲಕ್ಷ ಬ್ರಾಹ್ಮಣರಿಗೆ ಸಮಾರಾಧನೆ ದಾನ ಧರ್ಮ ಹೇಳಿದೆ ಕೃಷ್ಣ, ಅದೆಲ್ಲ ಹೇಳಿದ್ದಕ್ಕೆ ಇನ್ನೂ ನಂಗೆ ಉಗಿದು ಕಳಿಸ್ತಾನೆ. ಅದೇನು ಹೇಳ್ದ ಹೇಳು? ಇಲ್ಲಪ್ಪ ಬೇಜಾರಾಗಿ ಧರ್ಮರಾಯ ಹೇಳಲ್ಲ. ಹೇಳು ಕೂಡ ಹೇಳ್ದ. ಧರ್ಮರಾಯನ ಮುಖವನ್ನು ನಾನು ನೋಡಲ್ಲ, ಅವನು ಪಾಪಿಷ್ಟ ಮಹಾ ನೀಚ ಅಂದ. ಧರ್ಮರಾಯಂಗೆ ಭಾಳ ಬೇಜಾರಾಗ್ಬಿಟ್ಟು, ಅಲ್ಲಪ್ಪ ನಾನು ಇಷ್ಟೊಂದು ಲಕ್ಷ ಬ್ರಾಹ್ಮಣರಿಗೆ ಸಮಾಧಾನ ಮಾಡ್ತಿದ್ದೀನಿ, ದಾನ ಧರ್ಮ ಮಾಡಿದ್ದೀನಿ, ನಾನು ಹೆಂಗೆ ನೀಚ ಅಂತಾನೆ, ಅದು ಹೆಂಗೆ ನೀಚ ಕಾರ್ಯ ಅಂಥೇಳಿ ಬೇಜಾರಾಯಿತು. ಆಯಿತು, ಇನ್ನೇನು ಕೃಷ್ಣ ಏನು ಮಾಡೋಕ್ಕೆ? ಧರ್ಮರಾಯ ನನಗೆ ಕ್ಷಮಿಸ್ಬಿಡು, ನೀನು ಸುಮ್ಮನೆ ಅಲಿಸ್ದೆ, ಪಾತಾಳೋಕೆ ಕರ್ಕೊಂಬರ್ಬೇಕಾಯ್ತು, ಸಮಯ ವ್ಯರ್ಥ ಆಯಿತು. ಏನೋ ಆಗಲಿ ಒಂದು ದರ್ಶನ ಮಾಡೋಣ ಅಂತಿದ್ದೆ, ದೂರದಿಂದ ನೋಡೋಕ್ಕೂ ಆಗ್ದಂಗೆ ಆಗಿಬಿಡ್ತು ಅಂದಾಗ, ಕೃಷ್ಣ ನನಗೆ ಇವನಿಂದ ಯಾವ ಸನ್ಮಾನ ಬೇಡ, ಗೌರವ ಬೇಡಪ್ಪ, ದೂರದಿಂದ ಒಂದ್ಸಲಿ ನೋಡ್ಕೊಂಡು ಹೋಗ್ತೀನಿ, ಮಹಾದಾನಿ ಅಂತಾರೆ ನೋಡು. ವಾಮನನೇ ಅವನು ಅರಮನೆ ಬಾಗಿಲು ಕಾಯ್ತಿದ್ದಾನೆ, ಒಂದ್ಸಲಿ ದೂರದಿಂದ ತೋರ್ಸೋಕ್ಕೆ ಏನಾದ್ರು ಒಂದು ಉಪಾಯ ಮಾಡು ಅಂತ. ಕೃಷ್ಣ ಆಯ್ತು, ಯೋಚನೆ ಮಾಡಬೇಡ ಅಂದ. ಆಮ ನನಗೆ ಹೇಳ್ದೆ, ನೋಡು ನನಗೊಂದು ಸಹಾಯ ಮಾಡು. ಕೃಷ್ಣ ಹೇಳಿ ಏನಾಗಬೇಕು? ಏನಿಲ್ಲ, ಬಲೀಂದ್ರ ನಿನ್ನನ್ನು ನೋಡಲಿಕ್ಕೆ ದನ ಕಾಯೋನು ಗೋಪಾಲಕ ಕೃಷ್ಣ ಬಂದಿದ್ದಾನೆ ಅಂತ ಹೇಳಪ್ಪ. ಸೀದಾ ಹೋದ. ಮತ್ತೆ ಯಾಕೆ ಬಂದಿ ಅಂತಾಗ, ಬಲೀಂದ್ರ ನೀನು ನೋಡಲಿಕ್ಕೆ ಆ ಗೋಪಾಲಕ ಕೃಷ್ಣ ಬಂದಿದ್ದಾನೆ ಅಂತ. ನೋಡ್ಬೋದಾ, ಒಳಗೆ ಬರ್ಬೋದು ಅಂತ ಕೇಳ್ತಾ ಇದ್ದಾನೆ ಅಂತ. ಶ್ರೀಕೃಷ್ಣ ಬಂದಿದ್ದಾನ, ಗೋಪಾಲಕ ಅವತಾರ ಪುರುಷ, ದ್ವಾರಕಾಧೀಶ. ಅಯ್ಯೋ, ಭೂಭಾರವನ್ನು ಕಮ್ಮಿ ಮಾಡಬೇಕು, ದುಷ್ಟರು ಸಂಹಾರ ಮಾಡಬೇಕು, ಶಿಷ್ಟರು ರಕ್ಷಣೆ ಮಾಡಬೇಕು ಹೊಡೆದವನು ಅವನು ನನ್ನ ಮನೆ ಬಾಗಿಲು ಬಂದಿದ್ದಾನೆ. ನಾವು ನೋಡೋಕೆ ಬರೋದು ಬೇಡ, ನಾನೇ ಹೋಗಬೇಕು ಅಂತೇಳಿ ಸಂಭ್ರಮದಿಂದ ಏನು ಮಂಗಳ ವಾದ್ಯಗಳನ್ನು, ಅಲ್ಲಿರುವಂಥ ಎಲ್ಲ ಪುರೋಹಿತರನ್ನ, ಅಲ್ಲಿರುವಂಥ ಸಕಲ ಪರಿವಾರವನ್ನು ಕರ್ಕೊಂಡು ಬಂದವನು ಇವನಿಗೆ ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಗಳು ಕೊಟ್ಟು ಅವನ ಮೇಲೆ ಏನು ಅಕ್ಷತೆಯನ್ನು ಹಾಕಿ ವೈಭವದಿಂದ ಮೆರವಣಿಗೆಗಳು ಕರ್ಕೊಂಡು ಹೋಗಿ ನಾನು ಸಿಂಹಾಸನ ಮೇಲೆ ಕೂಡಿಸಿ ಅವನ ಕಾಲು ತೊಳೆದು ನೀರನ್ನು ತಗೊಂಡು ತಲೆಗೆಲ್ಲ ಹಾಕ್ಕೊಂಡು ಒತ್ತುತ್ತಾ ಹೇಳಿದೆ, ಆಹಾ ಕೃಷ್ಣ ನೀನು ನನ್ನ ಅರಮನೆ ಬಂದು ನನಗೆ ದರ್ಶನ ಕೊಟ್ಟಿದ್ದು ನಂಗೆ ಭಾಳ ಸಂತೋಷ ಆಯಿತು, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಬಿಟ್ಟ. ಆ ಕೃಷ್ಣ ಹೇಳಿದ, ಬಲೀಂದ್ರ ನಿನ್ನನ್ನು ನೋಡಿದ್ದು ನನಗೂ ಸಂತೋಷ, ಆ ವಿಷಯ ಬಿಡಪ್ಪ, ನಿಂದು ವಿಷಯ ಬಿಡು. ನನ್ನ ಜೊತೆ ಇದ್ದಲ್ಲ ಪಕ್ಕದಲ್ಲಿ ಸ್ವಲ್ಪ ಧರ್ಮರಾಯನ ಕಡೆಗೆ ನೋಡು, ಯಾರು ಅಂದ್ಕೊಂಡಿದೆಯವನು? ಪಾಂಡುರಾಜನ ಹಿರಿಯ ಮಗ ಕಣಯ್ಯ. ಈಗಿನ್ನೂ 1 ತಿಂಗಳ ತೆಳಗೆ ಅದ್ಧೂರಿಯಾಗಿ ರಾಜಸೂಯಾಗ ಮಾಡ್ದ. ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರೂ ಮಾಡಬಾರ್ದು. ದೇವತೆಗಳು ಬಂದು ಹವಿಸನ್ನು ತಗೊಂಡು ಭಾಳ ಚೆಂದಾಗಾಯ್ತು ಯಾಗ ಅಂತ ಹೇಳಿದರು. ಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಿಸ್ದ, ದಾನ ಧರ್ಮ ಮಾಡ್ದ. ಅವ ಏನು ಹೇಳ್ತೀಯ ವೈಭವ? ನೀನು ಅಂಥವನನ್ನ
ಇವನು ಒಣನಗೆನಕ್ಕ ಬಲೀಂದ್ರ. ಛೇ ಕೃಷ್ಣ, ಏನು ಹೇಳ್ತಾ ಇದೆಯಾ ನೀನು? ಈ ಧರ್ಮರಾಯ ಪುಣ್ಯಾತ್ಮನ, ಮಹಾ ನೀಚ, ಅವನ ಮುಖವನ್ನು ನೋಡಬಾರದು. ಏನು ಬಲೀಂದ್ರ ಹೀಗೆ ಹೇಳ್ತಿದ್ಯಾ? ಧರ್ಮರಾಯನ ನಿಂದನಿಗೆ ಏನು ತಪ್ಪು ಮಾಡ್ದ ಅವನು ಅಂತ. ಅಲ್ಲ ಕೃಷ್ಣ, ತಿಳಿದವ್ ನೀನು ಹೀಗೆ ಹೇಳಬಹುದು? ಅಲ್ಲಪ್ಪ, ಏನು ಮಾಡ್ದ? ಲಕ್ಷ ಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಇಲ್ಲಿ ಬಂದು ಒಂದು ವಾರಗಟ್ಟಲೆ ಇದ್ದು ಇವನ ಹತ್ರ ಊಟ ಮಾಡಿಕೊಂಡು ಸಮಾರಾಧನೆಯಾಗಿ ದಾನ ತಗೊಂಡು ಹೋದ್ರ. ಯಾರು ಬ್ರಾಹ್ಮಣರು ಅಂದರೆ, ನಮ್ಮಲ್ಲೂ ಸಹಿತ ನೋಡು ಬ್ರಾಹ್ಮಣರು ಇದ್ದಾರೆ. ಅವ್ರು ನಿತ್ಯವೂ ಸಹಿತ ವೇದ ಪಾರಂಗತರಾದವರು ಪೂಜೆ ಪುನಸ್ಕಾರ ತಪಸ್ಸು ಜಪತಪ ಅನುಷ್ಠಾನ ಮಾಡ್ಕೊಂಡಿದ್ದು ಬಿಡ್ತಾರೆ. ಅವ್ರಿಗೆ ಹೊರಗಡೆ ಬರಕ್ಕೆ ಬಿಡುವೇ ಇರಲ್ಲ. ನಾನು ನಮ್ಮ ತಂದೆ ತಾಯಿಯ ಶ್ರಾದ್ದ ಮಾಡಬೇಕಾದ್ರೆ ಇಬ್ಬರು ಬ್ರಾಹ್ಮಣರನ್ನ ಕರ್ಕೊಂಡು ಬರಲಿಕ್ಕೆ ನಾನೇ ಎಷ್ಟು ಕಷ್ಟಪಡಬೇಕಪ್ಪ. ಹಂಗಿದ್ದಾಗ ಲಕ್ಷ ಲಕ್ಷ ಸಂಖ್ಯೆಯ ಬ್ರಾಹ್ಮಣರು ಓಡಿ ಬಂದು ಇವನ ಹತ್ರ ದಾನ ತಗೊಂಡ್ರ. ಅಂದರೆ ದಕ್ಷಿಣೆಗಾಗಿ ಊಟಕ್ಕಾಗಿ ಆ ಬ್ರಾಹ್ಮಣರೆಲ್ಲ ಓಡಿ ಬರ್ತಾರೆ ಅಂದ್ರೆ ಅರ್ಥ ಏನು? ಅವರು ತಪ್ಪಲ್ಲ. ಆ ಬ್ರಾಹ್ಮಣರ ಸ್ಥಿತಿಯನ್ನು ಹೇಗಿಟ್ಟಿದ್ದಾನೆ ಅಂತ ರಾಜ ಎಂಥ ಅಯೋಗ್ಯ ಅಂತ ಗೊತ್ತಾಗತ್ತೆ. ಅದಕ್ಕೆ ಈ ಧರ್ಮರಾಯನ ಮುಖವನ್ನು ನೋಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ದು. ಕೃಷ್ಣ ಹೇಳು, ಯಾರು ಬ್ರಾಹ್ಮಣ ಅಂದರೆ ವೇದ ಪಾರಂಗತನಾಗಿರಬೇಕು, ಬ್ರಹ್ಮಜ್ಞಾನಿಯಾಗಿರಬೇಕು, ಜೊತೆಗೆ ತಪೋಧನನಾಗಿರಬೇಕು. ಏನು ಮಾಡಬೇಕು? ಯಾವಾಗಲೂ ಸಹಿತ ವಿನಯಶಾಲಿಯಾಗಿರಬೇಕು, ಅಹಂಕಾರ ಪಡಬಾರ್ದು, ಎಲ್ಲರನ್ನೂ ಕ್ಷಮಿಸುವಂಥ ಗುಣ ಇರಬೇಕು. ಸತ್ಯ ನ್ಯಾಯ ನೀತಿ ಧರ್ಮಗಳೇ ಒಂದು ಉಸಿರಾಗಿರಬೇಕು. ಜ್ಞಾನ ವಿಜ್ಞಾನ ಆಸ್ತಿಕ ಗುಣಗಳಿಂದ ಭೂಷಿತನಾಗಿರಬೇಕು. ಯಾವತ್ತೂ ಮನಸ್ಸು ಮತ್ತು ಇಂದ್ರಿಯ ನಿಗ್ರಹಗಳನ್ನು ಮಾಡಬೇಕು. ಜೊತೆಗೆ ಪ್ರಾಣ ಹೋಗೋ ಸಂದರ್ಭ ಬಂದರೂ ಪರರಿಂದ ಏನದು ದಾನ ಸ್ವೀಕಾರ ಮಾಡಬಾರ್ದು. ಆ ಪರಿಗ್ರಹ ಅಂತಾರಲ್ಲ ಅದು. ಯಾಕೆ? ಅವನು ಸಂಪಾದನೆ ಮಾಡಿರೋ ಪುಣ್ಯ ಕೈವಾಗ್ಬಿಡುತ್ತೆ ಬೇರೆಯವರು ದಾನ ಸ್ವೀಕಾರ ಮಾಡಿದರೆ. ಪರ ಅನ್ನಕ್ಕಂತೂ ಹೋಗಲೇಬಾರ್ದು ಅಂತ ಅವನು ಬ್ರಾಹ್ಮಣ. ಇದೆಲ್ಲ ಕೇಳಿದ ಕೂಡಲೇ ಬಹಳ ಸಂಕಟ ಆಗಿಬಿಡ್ತು ಧರ್ಮರಾಯನಿಗೆ. ಆಕಾಶದಲ್ಲಿ ಇದ್ದವನಿಗೆ ಪಾತಾಳೋಕಕ್ಕೆ ಬಿದ್ದಂಗಾಯಿತು. ಈಗ ಗೊತ್ತಾಯ್ತು, ಅಯ್ಯೋ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಹೋಗಿ ಬಲೀಂದ್ರನ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿ, ಬಲೀಂದ್ರ ನನ್ನ ತಪ್ಪನ್ನು ತಿಳಿಸ್ದೆ, ಆದರೆ ನೀನು ಒಂದು ತಪ್ಪು ಹೇಳ್ತಾ ಇದ್ದೀಯ. ಹೌದು, ನಾನು ಕಣ್ ತೀರಿಸಿದ್ದೀನಿ. ಅವ್ರು ಯಾರು ಗತಿ ಇಲ್ಲದೆ ನನ್ನ ಮನೆ ಅನ್ನಕ್ಕೆ ಬಂದವರಲ್ಲ, ದಾನ ಕೈ ಹುಡ್ದವ್ರಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ. ಆದರೆ ನಿಜಕ್ಕೂ ಬಂದಿದ್ದು ಯಾರು? ನಿನಗೆ ಸಂತೋಷ ಆಯಿತು. ಯಾರು ಬಂದಿದ್ದೆ? ಕೃಷ್ಣ ಬಂದಿದ್ದಕ್ಕೆ. ಇಂಥ ಅವತಾರಿ ಪುರುಷನನ್ನು ನೋಡಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ರೆ ಹೊರತು ಊಟಕ್ಕೆ ದಾನಕ್ಕೆ ಬಂದವರಲ್ಲಪ್ಪ ಅಂದಾಗ ಧರ್ಮರಾಯ, ನನಗೆ ಗೊತ್ತಿತ್ತು ನಿನ್ನಲ್ಲಿ ವಿವೇಕ ಕಣ್ತೇರಿಸಬೇಕು ಅಂತ ನಾನು ನಿಂದನೆ ಮಾಡಿದ್ದು. ಇನ್ನು ಮೇಲೆ ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದಂತೆ. ಆತ ಬಲೀಂದ್ರನಿಗೆ ಕೃಷ್ಣ ನಮಸ್ಕಾರ ಮಾಡಿ ಹಿಂದಕ್ಕೆ ಬಂದ್ರಂತೆ. ನೋಡಿ ಮಕ್ಕಳೇ, ಅದು ದ್ವಾಪರ ಯುಗ ಅಲ್ಲಿ ನಡೀತು. ಇವತ್ತು ಸಹಿತ ಕಲಿಯುಗ 21ನೇ ಶತಮಾನದಲ್ಲಿ ಇದ್ದೀವಿ. ನಮ್ಮ ನಾಳೋ ರಾಜರಲ್ಲ, ಪ್ರಜೆಗಳೇ ಪ್ರಭುಗಳು, ಜನಪ್ರತಿನಿಧಿಗಳು. ಯಾವತ್ತೂ ಸಹಿತ ಅಲ್ಲಿ ಬ್ರಾಹ್ಮಣರು ಸ್ವಾಭಿಮಾನಿಗಳಾಗಿ ತಮ್ಮ ಕರ್ತವ್ಯ ಮಾಡ್ಕೊಳ್ಬೇಕೆ ಹೊರತು ರಾಜನಿಂದ ಭಿಕ್ಷೆಗೆ ಕೈ ಒಡ್ಡಬಾರ್ದು ಅಂತ ಹೇಗೋ, ಇವತ್ತು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಹೆಂಗಸರಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಅವರಿಗೆ ತಾವು ಅಧಿಕಾರಕ್ಕೆ ಬರಬೇಕು ಅಂತ ಪಕ್ಷಗಳು ಸರ್ಕಾರಗಳು ಭಿಕ್ಷೆ ಭಾಗ್ಯ ಕೊಡಬಾರ್ದು. ಆ ಗ್ಯಾರಂಟಿ ಈ ಗ್ಯಾರಂಟಿ, ಕೂತ್ಕೊಂಡಿದ್ದು ಕುರ್ಚಿ ಭಾಗ್ಯ, ಮಲ್ಕೊಳ್ಳೋಕೆ ಮಂಚದ ಭಾಗ್ಯ, ಹಾಸಿಗೆ ಭಾಗ್ಯ, ಅದಲ್ಲ. ಅವರೆಲ್ಲ ಭಿಕ್ಷುಕರಾಗ್ತಾರೆ. ನೀನೇನು ದುಡಿದೇನೆ ಅವ್ರಿಗೆ ಮನೆಗೆ ಅಕ್ಕಿ ತಲುಪಿಸೋದು ಅಲ್ಲ. ಈ ಭಾಗ್ಯಗಳೆಲ್ಲ ಸುಳ್ಳು, ಮೋಸ. ಸ್ವಾಭಿಮಾನಿಯಿಂದ ಮನುಷ್ಯ ಬದುಕಲ್ಲ, ಸೋಮಾರಿ ಹಾಳಾಗ್ತಾರೆ, ದೇಶ ಹಾಳಾಗತ್ತೆ. ಮಾಡಬೇಕಾಗಿದ್ದೇನು? ರೈತರು ಅನ್ನದಾತರು, ರೈತರನ್ನು ಭಿಕ್ಷುಕರನ್ನ ಮಾಡಬೇಡಿ, ಭಿಕ್ಷುಕರಾಗಿ ನೋಡಬೇಡಿ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬಿಡಬೇಡಿ. ಮೊದಲು ರೈತರಿಗೆ ನೀರಾವರಿ ಸೌಕರ್ಯ ಒದಗಿಸಿ, ಉತ್ತಮ ಗೊಬ್ಬರವನ್ನು ಕಡಿಮೆ ದರದಲ್ಲಿ ಕೊಡಿಸಿ, ಅವರ ಬೆಳೆದ ಬೆಳೆಗೆ ಸರ್ಕಾರ ಉತ್ತಮ ಬೆಲೆ ಕೊಡಿಸ್ಬಿಟ್ರೆ ರೈತರು ಬೇಕಾದಂಗೆ ಸಂತೋಷವಾಗಿದ್ದು 4 ಜನಕ್ಕೆ ಕೊಡ್ತಾರೆ. ಹಾಗೆ ಕಾರ್ಮಿಕರಿಗೆ ಎಲ್ಲರಿಗೂ ಮೈಗಳ್ಳರಿಗೆ ನೀವೇನು ಕೊಡಬೇಡಿ, ಕಷ್ಟಪಟ್ಟು ದುಡಿಯೋರಿಗೆ ಕೈ ತುಂಬ ಒಳ್ಳೆ ಸಂಬಳ ಕೊಡಿಸಿ, ಮರ್ಯಾದೆಯಿಂದ ಬದುಕೋಂಗೆ ಮಾಡಿ. ಹಾಗೆ ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೆ ನೀವೇ ಸರ್ಕಾರವೇ ಶಿಕ್ಷಣ ಕೊಡಬೇಕು, ಎಲ್ಲಿ ತನಕ ಉಚಿತ. ಅವರೇನು ಮಾಡ್ತಾರೆ? ಆ ಶಿಕ್ಷಣದಿಂದಲೇ ದೇಶದ ಅಭಿವೃದ್ಧಿ ಉಳಿತಾರೆ, ಅವರು ಆರ್ಥಿಕವಾಗಿ ಬಲಿಷ್ಠ ಆಗ್ತಾರೆ, ದೇಶ ಮುಂದೆ ಹೋಗುತ್ತೆ. ಮೊದಲನೇದು ರೈತನಿಗೆ ನೆರವಾಗ್ರಿ, ಕಾರ್ಮಿಕರಿಗೆ ನೆರವಾಗ್ರಿ, ನಿರುದ್ಯೋಗಿಗಳಿಗೆ ನೆರವಾಗ್ರಿ. ಯಾರು ನಿರುದ್ಯೋಗಿ ಇರಬಾರ್ದು. ಭಿಕ್ಷೆಯ ಭಾಗ್ಯ ಬೇಡ, ದೇಶವನ್ನು ಭಿಕ್ಷುಕರ ದೇಶ ಮಾಡಬೇಡಿ ಅನ್ನೋದೇ ಈ ಕಥೆಯಲ್ಲಿ ಇವತ್ತಿನ ಸರ್ಕಾರಗಳಿಗೆ ಸಂದೇಶ ಅಲ್ವಾ? ನಮಸ್ಕಾರ.